ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈ ದಿನದ ವಿಡಿಯೋಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇನ್ನೇನು ನಿಮ್ಮ FA1 ಪರೀಕ್ಷೆಗೆ ಕೇವಲ ಕೆಲವು ದಿನಗಳು ಬಾಕಿ ಇದೆ. ಈ ಸಂದರ್ಭದಲ್ಲಿ ಪರೀಕ್ಷೆಗೆ ನೀವು ಉತ್ತಮವಾಗಿ ತಯಾರಾಗೋದು ತುಂಬಾನೇ ಮುಖ್ಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, FA1 ನಲ್ಲಿ ಪಡೆದಿರ್ತಕ್ಕಂತಹ ಅಂಕಗಳು ನಿಮ್ಮ ಇಂಟರ್ನಲ್ ಮಾರ್ಕ್ಸ್ಗೆ ಆಡ್ ಆಗೋದ್ರಿಂದ ಒಳ್ಳೆ ಅಂಕಗಳನ್ನ ಪಡೆಯೋದು ಇಲ್ಲಿ ಚಾಲೆಂಜ್ ಆಗಿರುತ್ತೆ. ಹಾಗಾಗಿ ಈ ದಿನದ ವಿಡಿಯೋನಲ್ಲಿ FA1 ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, 10ನೇ ತರಗತಿ FA1 ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಹಾಗೆ ಉತ್ತರಗಳನ್ನ ನಾನೀಗ ತಿಳಿಸ್ತಾ ಇದ್ದೇನೆ. ಮೊದಲನೇ ಪ್ರಶ್ನೆ ಬಹು ಆಯ್ಕೆಗೆ ಸಂಬಂಧಿಸಿದಂತೆ ಈ ರೀತಿಯಾಗಿದೆ. ಅಭಾ, ಆ ಜಲಪಾತ ಎಷ್ಟು ಎತ್ತರದಿಂದ ಧುಮ್ಮಿಕ್ಕುತ್ತಿದೆ? ಈ ವಾಕ್ಯದಲ್ಲಿ ಬಳಸಲಾಗಿರುವ ಲೇಖನ ಚಿಹ್ನೆ ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಯ್ಕೆಗಳನ್ನ ಗಮನಿಸಿ. ವಾಕ್ಯ ವೇಷ್ಟನ ಚಿಹ್ನೆ, ಅರ್ಧ ವಿರಾಮ ಚಿಹ್ನೆ, ಪೂರ್ಣ ವಿರಾಮ ಚಿಹ್ನೆ, ಭಾವಸೂಚಕ ಚಿಹ್ನೆ. ಅಬ್ಬ ಆದ್ಮೇಲೆ ಆಶ್ಚರ್ಯ ಸೂಚಕ ಅಥವಾ ಭಾವಸೂಚಕ ಇರೋದನ್ನ ನೋಡ್ಬೋದು. ಹಾಗಾಗಿ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಡಿ, ಭಾವಸೂಚಕ. ಎರಡನೇ ಪ್ರಶ್ನೆ, ತಲೆನೋವು ಪದ ಈ ಸಮಾಸಕ್ಕೆ ಉದಾಹರಣೆ. ಆಯ್ಕೆಗಳನ್ನ ಗಮನಿಸಿ. ಕ್ರಿಯಾ ಸಮಾಸ, ಅಂಶಿ ಸಮಾಸ, ತತ್ಪುರುಷ ಸಮಾಸ, ಕರ್ಮಧಾರೆಯ ಸಮಾಸ. ತಲೆಯಲ್ಲಿ ಪ್ಲಸ್ ನೋವು, ತಲೆನೋವು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗತ್ತೆ. ನಂತರ ದ್ವಿತೀಯ ವಿಭಕ್ತಿಯ ಕಾರಕಾರ್ಥ ಯಾವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಯ್ಕೆಗಳನ್ನ ಗಮನಿಸಿ. ಕರ್ಮಾರ್ಥ, ಸಂಪ್ರದಾನ, ಕತ್ರಾರ್ಥ, ಕರಣಾರ್ಥ. ದ್ವಿತೀಯ ವಿಭಕ್ತಿಯ ಕಾರಕಾರ್ಥ ಕರ್ಮಾರ್ಥ. ನಂತರ ಸಂಬಂಧಿ ಪದವನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಮಾಡರು ಎನ್ನುವುದು ನಿಷೇಧಾರ್ಥಕ ಕ್ರಿಯಾರೂಪ ಆದ್ರೆ ಮಾಡಲಿ ಎನ್ನುವುದು ಯಾವ ಕ್ರಿಯಾರೂಪ ಅಂತ ಹೇಳಿ ಕೊಟ್ಟಿದ್ದಾರೆ. ಮಾಡಲಿ ಎನ್ನುವುದು ವಿಧ್ಯರ್ಥಕ. ಸ್ವರಗಳು ಒಟ್ಟು 13 ಅಕ್ಷರಗಳು. ಯೋಗವಾಹಗಳು ಎಷ್ಟು? 2 ಅಕ್ಷರಗಳು. ಗೊತ್ತಿಲ್ಲ ಲೋಪ ಸಂಧಿ ಆದ್ರೆ ವದನಾರವಿಂದ ಯಾವ ಸಂಧಿ ಅಂತ ಹೇಳಿ ಕೇಳಿದ್ದಾರೆ. ಗೊತ್ತು ಪ್ಲಸ್ ಇಲ್ಲ ಗೊತ್ತಿಲ್ಲ, ಉಕಾರ ಲೋಪ ಆಗುತ್ತೆ. ಹಾಗೆ ವದನಾರವಿಂದ ಅ ಮತ್ತೆ ಆ ಕೂಡಿಸಿ ಬರೆದಾಗ ಅದೇ ಜಾತಿ ದೀರ್ಘ ಸ್ವರ ಆ ಬರುತ್ತೆ. ಹಾಗಾಗಿ ಇದು ಸವರ್ಣ ದೀರ್ಘ ಸಂಧಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪುಟ್ಟ ಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ? ಪುಟ್ಟ ಪೋರಿಯ ಅಮ್ಮ ಗುಡಿಸಲಿನಲ್ಲಿ ಗೂರುತ್ತಾ ಮಲಗಿದ್ದಾಳೆ. ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಶಾನುಭೋಗರ ದುಂಡು ದುಂಡಾದ ದೇಹವನ್ನ ನೋಡಿ ಹುಲಿಗೆ ಪರಮಾನಂದವಾಯಿತು. ಹಕ್ಕಿಯು ಯಾರ ನೆತ್ತಿಯನ್ನ ಕುಕ್ಕಿದೆ? ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನ ಕುಕ್ಕಿದೆ. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಭಾಷೆಯು ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಅಮೂಲ್ಯವಾದ ಸಾಧನವಾಗಿದೆ. ನಂತರ 3-4 ವಾಕ್ಯದಲ್ಲಿ ಉತ್ತರಿಸಿ. ವಸಂತ ಮುಖ ತೋರಲಿನ ಪದ್ಯದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ವಸಂತ ಮಾಸದ ಆಗಮನದ ಸಂದರ್ಭದಲ್ಲಿ ಮನೆಯೊಡೆಯನ ಅಂಗಳದಲ್ಲಿದ್ದ ಮಾವಿನ ಮರಗಳೆಲ್ಲವೂ ಚಿಗುರಿ ಮೈ ತುಂಬಿ ಬೆಳೆದು ನಿಂತಿವೆ. ಹಕ್ಕಿಗಳು ಸಂತಸದಿಂದ ರೆಕ್ಕೆ ಬಿಚ್ಚಿ ಹಾರುತ್ತಿವೆ. ಎಳೆಯ ಚಿಗುರನ್ನು ತಿಂದ ಕೋಗಿಲೆಗಳು ಮೈದುಂಬಿ ಇಂಪಾಗಿ ಹಾಡುತ್ತಿವೆ. ಇಡೀ ಇಳೆಯಲ್ಲಿ ಕಡಲುಗಳು ತುಂಬಿ ಉಕ್ಕಿ ಹರಿಯುವ ರೀತಿಯ ಸಂಭ್ರಮವನ್ನು ಕಾಣಬಹುದಾಗಿದೆ. ಹೀಗೆ ವಸಂತ ಮುಖ ತೋರಲಿನ ಕವನದಲ್ಲಿ ಪ್ರಕೃತಿ ಸಂಭ್ರಮ ವ್ಯಕ್ತವಾಗಿದೆ. ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? ಅನೇಕ ಕನ್ನಡ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಅಂತಹವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು. ಮುಂದೆ ಬಸವೇಶ್ವರ, ಅಲ್ಲಮ ಪ್ರಭುಗಳಂತಹ ಶರಣವರೇಣ್ಯರು, ಚಾಮರಸ ಕುಮಾರವ್ಯಾಸರಂತಹ ಕವಿ ಪುಂಗರು, ಪುರಂದರದಾಸ ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನ ತಳಿದರು. ತಮ್ಮ ತಮ್ಮ ಅನುಭವ ಸಾರಗಳನ್ನ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಿಸಿದರು. ಹೀಗೆ ಕನ್ನಡ ಭಾಷೆ ಹದಗೊಂಡಿತು. ನಂತರ ಲೇಖಕರ ಪರಿಚಯ. ಎಂ ಮರಿಯಪ್ಪ ಭಟ್ಟ. ಎಂ ಮರಿಯಪ್ಪ ಭಟ್ಟ ಇವರು 1906ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಜನಿಸಿದರು. ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನ ನೀಡಿದ್ದು ತುಳು ಇಂಗ್ಲಿಷ್ ನಿಘಂಟು, ಅಭಿನವ ಮಂಗರಾಜನ ನಿಘಂಟು, ಜಾತಕ ತಿಲಕಂ, ಛಂದಸ್ಸಾರ ಮುಂತಾದ ಕೃತಿಗಳನ್ನ ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ಸರ್ಕಾರದ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಲಭಿಸಿದ್ದು ನಮ್ಮ ಭಾಷೆ ಪಾಠವನ್ನ ಕನ್ನಡ ಸಂಸ್ಕೃತಿ ಎನ್ನುವ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ಹುಲಿ ಈಗ ಎಷ್ಟು ಹಸಿದಿರಬೇಕು? ಈ ವಾಕ್ಯವನ್ನ ಎನ್ ಮೂರ್ತಿರಾಯರು ಬರೆದಿರುವ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಶಾನುಭೋಗರು ಕುಡಿದ ನೀರು ಅಲುಗದ ಹಾಗೆ ಎನ್ನಲಾಗದಿದ್ದರೂ ಹುಲಿಯಿಂದ ತಪ್ಪಿಸಿಕೊಂಡು ಜೀವ ಸಹಿತ ಮನೆ ಸೇರಿಕೊಂಡರು. ನಂತರ ರಸದೂಟವನ್ನ ಮಾಡುವ ಸಂದರ್ಭದಲ್ಲಿ ಶಾನುಭೋಗರು ಅನಂತ ವಾತ್ಸಲ್ಯದಿಂದ ಕಿರ್ದಿ ಪುಸ್ತಕವನ್ನ ನೋಡುತ್ತಾ ಹುಲಿಯ ಬಗ್ಗೆ ಯೋಚನೆ ಮಾಡಿ ಅವರ ವದನಾರವಿಂದದಲ್ಲಿ
ಮುಗುಳು ನಗೆ ಮೂಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ತಾನು ಹುಲಿಯಿಂದ ತಪ್ಪಿಸಿಕೊಂಡು ಬಂದು ರಸದೂಟವನ್ನ ಮಾಡಿದ್ದೇನೆ, ಆದರೆ ತನ್ನ ಧರ್ಮಶ್ರದ್ಧೆಯಿಂದ ನನ್ನನ್ನ ಬಿಟ್ಟು ಆ ಹುಲಿ ಹಸಿವಿನಿಂದ ಬಳಲುತ್ತಿರಬಹುದು ಎಂದು ಶಾನುಭೋಗರು ನೆನೆದಿರುವುದೇ ಇಲ್ಲಿ ಸ್ವಾರಸ್ಯ. ನಂತರ ಗಾದೆಯನ್ನ ವಿಸ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಪೀಠಿಕೆ: ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳಾಗಿದ್ದು ಇವು ವೇದಕ್ಕೆ ಸಮನಾಗಿದೆ. ಇವು ವಾಮನನ ರೂಪವನ್ನ ಹೊಂದಿದ್ದರೂ ತ್ರಿವಿಕ್ರಮ ಅರ್ಥವನ್ನ ಹೊಂದಿರುತ್ತವೆ. ಕುಂಬಾರನು ಮಡಿಕೆ ಮಾಡಲು ಸೂಕ್ತವಾದ ಮಣ್ಣನ್ನ ಆರಿಸಿ ತಂದು ಹದಗೊಳಿಸಿ ಕಲಸಿ ಚಕ್ರಕ್ಕೆ ಹಾಕಿ ತಿರುವಿ ಬೇಕಾದ ಆಕಾರದಲ್ಲಿ ಸಾವಿರಾರು ಮಡಿಕೆ ತಯಾರಿಸುತ್ತಾನೆ. ಇವುಗಳನ್ನ ಮಾಡಲು ವರ್ಷಗಟ್ಟಲೆ ಸಮಯ ಬೇಕಾಗುತ್ತದೆ. ನಂತರ ಮಡಿಕೆಗಳನ್ನ ಹಾಳು ಮಾಡಲು 1-2 ನಿಮಿಷ ಸಾಕಾಗುತ್ತದೆ. ಅದೇ ರೀತಿ ಮನುಷ್ಯ ಒಳ್ಳೆಯ ಹೆಸರನ್ನ, ಹಣ, ಖ್ಯಾತಿ ಇವೆಲ್ಲವನ್ನ ಸಂಪಾದಿಸಲು ಹಲವಾರು ವರ್ಷ ಶ್ರಮಿಸುತ್ತಾನೆ. ಇವುಗಳನ್ನ ಹಾಳು ಮಾಡಿಕೊಳ್ಳಲು ಕೆಲವೇ ಕ್ಷಣಗಳು ಸಾಕು ಎಂಬುದು ಈ ಗಾದೆಯ ಅರ್ಥ. ಇನ್ನೊಂದು ಕೈ ಕೆಸರಾದರೆ ಬಾಯಿ ಮೊಸರು ಇದೆ, 2ರಲ್ಲಿ 1 ಬರಿಬಹುದು. ಪದ್ಯ ನೋಡಿ, ಸಂಕಲ್ಪ ಗೀತೆ ಪದ್ಯವನ್ನ ಕೊಟ್ಟಿದ್ದಾರೆ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ. ನಂತರ ನೋಡಿ, ಇಲ್ಲಿ ಪದ್ಯದ ಸಾರಾಂಶ ಬರೆಯಿರಿ ಅಂತೇಳಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಪದ್ಯದಿಂದ. ಯುಗ ಯುಗಗಳ ಹಣೆ ಬರಹವ ಒರಸಿ, ಮನ್ವಂತರಗಳ ಭಾಗ್ಯವ ತೆರಸಿ, ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ, ಹೊಸಗಾಲದ ಹಸು ಮಕ್ಕಳ ಹರಸಿ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ. ಈ ಒಂದು ಪದ್ಯವನ್ನ ಕೊಟ್ಟಿದ್ದಾರೆ. ಸಾರಾಂಶ ಬರೆಯುವಾಗ ಅದು ಯಾವ ಪದ್ಯ ಅಂತ ಹೇಳಿ ಬರಿಬೇಕು, ಕೊನೆಯಲ್ಲಿ ಮೌಲ್ಯ ಕೂಡ ಬರಿಬೇಕಾಗತ್ತೆ ನೋಡಿ. ನಂತರ 8-10 ವಾಕ್ಯದಲ್ಲಿ ಶಾನುಭೋಗರನ್ನ ರಕ್ಷಿಸಿದ್ದು ಕಿರ್ದಿ ಪುಸ್ತಕವೇ ಅಥವಾ ಹುಲಿಯ ಧರ್ಮವೇ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ನಿಮ್ದೇ ಆದಂತಹ ಭಾಷೆನಲ್ಲಿ ಸ್ವಂತವಾಗಿ ಉತ್ತರವನ್ನ ಬರೀಬಹುದು ಅಂತೇಳಿ ಹೇಳ್ತಾ, ನಿಮ್ಮನ್ನ ಧಾರವಾಡದ ಸರ್ಕಾರಿ ಪ್ರೌಢಶಾಲೆಯ ಹರ್ಷಿತಾ ಅಂತ ಹೇಳಿ ಅನ್ಕೊಂಡು ನಿಮ್ಮ ಬಡಾವಣೆಯಲ್ಲಿ ಒಂದು ಸಾರ್ವಜನಿಕ ಶೌಚಾಲಯವನ್ನ ನಿರ್ಮಿಸಿಕೊಡುವಂತೆ ಆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಪತ್ರ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ಪತ್ರವನ್ನ ಯಾವ ರೀತಿ ಬರೆದಿದ್ದಾರೆ ಅಂತ ಹೇಳಿ. ಫ್ರಮ್ ಅಡ್ರೆಸ್ ಇದೆ, ಟು ಅಡ್ರೆಸ್ ಇದೆ, ಹಾಗೇನೆ ವಿಷಯ ಇದೆ, ಇದಾದ ನಂತರ ಕಂಟೆಂಟ್ ಇದೆ, ಕೊನೆಯದಾಗಿ ವಂದನೆಗಳು ಇಂತಿ ನಿಮ್ಮ ವಿಶ್ವಾಸಿ ಅಂತ ಹೇಳಿ ಬರೆದಿದ್ದಾರೆ. ಹಾಗೆ ಹೊರ ವಿಳಾಸವನ್ನ ಕೂಡ ನೀವು ಬರೀಬೇಕು ಮಕ್ಕಳೇ. ಸೊ ಇದಿಷ್ಟು FA1 ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ. ಖಂಡಿತ ಈ ಪ್ರಶ್ನೆ ಪತ್ರಿಕೆ ನೋಡ್ಕೊಂಡ್ರಿ ಅಂತ ಹೇಳಿದ್ರೆ ಪರೀಕ್ಷೆನಲ್ಲಿ ಒಳ್ಳೆ ಅಂಕಗಳು ಬರುತ್ತೆ ಅಂತೇಳಿ ಹೇಳ್ತಾ ವಿಡಿಯೋವನ್ನ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.